ಕೂಡ್ಲಿಗಿ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರವರಿಂದ ಮನರೇಗಾ ಕಾಯ್ದೆ ಜಾರಿಗೊಳಿಸಿ ವಿಬಿಜಿ ರಾಮ್ಜಿ ಮಸೂದೆ ರದ್ದುಗೊಳಿಸಲು ಆಗ್ರಹಿಸಿ ಪ್ರತಿಭಟನಾ ಪಾದಯಾತ್ರೆ. ಮನರೇಗಾ ಯೋಜನೆ ಗ್ರಾಮೀಣ ಜನರಿಗೆ ಉದ್ಯೋಗದ ಹಕ್ಕು. ಮನರೇಗಾ ಕಾಯ್ದೆ ಜಾರಿಗೊಳಿಸಿ ವಿಬಿಜಿ ರಾಮ್ಜಿ ಮಸೂದೆ ರದ್ದುಗೊಳಿಸಲು ಆಗ್ರಹಿಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನಾ ಪಾದಯಾತ್ರೆ. ಕಾನಹೊಸಹಳ್ಳಿ ಗ್ರಾಮೀಣ ಭಾಗದ ಜನರ ಬದುಕಿನ ಉದ್ಯೋಗ ಭದ್ರತೆಗೆ ಆಸರೆಯಾಗಿದ್ದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ವಿಜಿಜಿ ರಾಮ್ಜಿ ಅಂತ ಬದಲಿಸಿ ಯೋಜನೆಯನ್ನ ಇದೀಗ ಅದನ್ನ ಮಾರ್ಪಾಡು ಮಾಡಿ ಜನರ ಹಕ್ಕನ್ನ ಕಸಿದುಕೊಳ್ಳುತ್ತಿರುವುದು ಖಂಡನೀಯ ಅಂತ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಕಾನಹೊಸಹಳ್ಳಿ ಹೋಬಳಿಯ ಹೂಡೆಂ ಗ್ರಾಮದಿಂದ ತಾಯಕನಹಳ್ಳಿ ಗ್ರಾಮದವರೆಗೂ ಶನಿವಾರ ಹಮ್ಮಿಕೊಂಡಿದ್ದ ಕೊಡಗಿ ಮತ್ತು ವೆಸನ್ ಬಾರಿ ಕಾಂಗ್ರೆಸ್ ಸಮಿತಿಯ ಆಂದೋಲನ ಬೃಹತ್ ಪಾದಯಾತ್ರೆಗೆ ಚಾಲನೆ ಕೊಟ್ಟು ಮಾತನಾಡಿದರು. ಮನರೇಗಾ ಮರು ಚಾಲನೆ ಆಗೋ ತನಕ ಹೋರಾಟ ಬಿಡಲ್ಲ. ಕೇಂದ್ರ ಸರ್ಕಾರದವರು ಮನರೇಗಾ ಕಾಯ್ದೆ ರದ್ದುಗೊಳಿಸಿ ವಿಜಿಜಿ ರಾಮ್ಜಿಯನ್ನ ಜಾರಿಗೊಳಿಸಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಜನಪರ ಚಿಂತನೆಯಿಂದಾಗಿ ಜಾರಿಗೊಂಡ ಮನರೇಗಾ ಯೋಜನೆ ಅಡಿ ಬಡವರು, ಸಣ್ಣ ರೈತರು, ಮಹಿಳೆಯರಿಗೆ 100 ದಿನಗಳ ಕಾಲ ಕೆಲಸವನ್ನ ಖಾತ್ರಿಪಡಿಸ್ತಾ ಇತ್ತು. ಬಡವರಿಗೆ ಕೆಲಸದ ಹಕ್ಕು ಸಂವಿಧಾನಬದ್ಧವಾದದ್ದು. ಆದರೆ ವಿಬಿಜಿ ರಾಮ್ಜಿ ಕಾಯ್ದೆಯಿಂದ ಸಂವಿಧಾನಬದ್ಧವಾದ ಹಕ್ಕನ್ನ ಕಸಿದುಕೊಂಡಂತಾಗಿದೆ. ಮನರೇಗಾ ಅದೆಷ್ಟೋ ಜನರಿಗೆ ಉದ್ಯೋಗದ ಹಕ್ಕನ್ನ ಕೊಟ್ಟಿತ್ತು. ಇದೀಗ ಅದನ್ನ ಮಾರ್ಪಾಡು ಮಾಡಿ ಜನರ ಹಕ್ಕನ್ನ ಕಸಿದುಕೊಳ್ಳುತ್ತಿರುವುದು ಖಂಡನೀಯ. ವರ್ಷವಿಡೀ ಉದ್ಯೋಗ ಒದಗಿಸುತ್ತಾ ಅವರ ಜೀವನ ನಿರ್ವಹಣೆಗೆ ಆಧಾರವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ರದ್ದು ಮಾಡಿ ಕೇಂದ್ರ ಸರ್ಕಾರ ಬಯಸಿದಾಗಷ್ಟೇ ಉದ್ಯೋಗ ನೀಡುವ ವಿಬಿ ರಾಮ್ಜಿ ಯೋಜನೆಯನ್ನ ಜಾರಿ ಮಾಡಲಾಗ್ತಾ ಇದೆ. ಇದು ಮಹಾತ್ಮ ಗಾಂಧಿ ಅವರ ಚಿಂತನೆ ಮತ್ತು ಅವರ ಗ್ರಾಮ ಸ್ವರಾಜ್ಯದ ಆಶಯದ ಮೇಲಿನ ಗತ ಪ್ರಹಾರ. ಶ್ರೀ ಪಂಚಾಯತ್ ವರ್ಷಕ್ಕೆ ಸುಮಾರು 1 ರಿಂದ 2 ಕೋಟಿಗಳನ್ನ ಪಡಿತಾ ಇತ್ತು. ಆದ್ರೆ ಕೇಂದ್ರದ ಹೊಸ ಯೋಜನೆಯಿಂದಾಗಿ ಅದು ಅಪಾಯಕ್ಕೆ ಸಿಲುಕ್ತಾ ಇದೆ. ಕೇಂದ್ರ ಸರ್ಕಾರವು ಈ ಜನ ವಿರೋಧಿ ಕಾಯ್ದೆಯನ್ನ ಹಿಂಪಡೆದು ಮನರೇಗಾ ಮರು ಚಾಲನೆ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದವೂ ಕೂಡ ಇಲ್ಲಿಯ ತನಕ ಕ್ಷೇತ್ರದ ಶಿಕ್ಷಣಕ್ಕೆ 3ಕ್ಕೆ ಆರೋಗ್ಯ ರಸ್ತೆ, ವಿದ್ಯುತ್, ಕೆರೆ ಕಟ್ಟಿಗೆ, ಓದು ನಿರ್ಮಾಣ, ಹಾಗೆಯೇ ಹಳ್ಳಿಗಳಲ್ಲಿ ಕೆಲಸಗಳು ಆಗಿದೆ. ಹೋಡೆಂ ಗ್ರಾಮದಲ್ಲಿ ಬಹುದಿನಗಳ ಬೇಡಿಕೆಯಾದ ಕೆರೆ ಬೇಗನೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದು ಕೆರೆಯನ್ನ ನಿರ್ಮಿಸಲು ಈ ಪಣತೊಡುವೆ. ಮತ್ತೊಂದು ಗ್ರಾಮಕ್ಕೆ ಜನಪರ ಕಾಯ್ದೆಯೊಂದನ್ನು ಕೇಂದ್ರ ಸರ್ಕಾರ ದುರ್ಬಲಗೊಳಿಸುವ ಪ್ರಯತ್ನ ಖಂಡನೀಯ ಎಂದು ಹರಿಹಾಯ್ದಿದ್ದಾರೆ. ಈ ವೇಳೆ ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ಸಿದ್ದನಗೌಡರು ಮಾತನಾಡಿ, ಸಮಾನ ಪ್ರಧಾನಮಂತ್ರಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಈ ಕಾಯ್ದೆಯನ್ನ ಜಾರಿಗೆ ತಂದಿದ್ರು. ಆದರೆ ಈಗಿನ ಕೇಂದ್ರದಲ್ಲಿ ಇರುವಂತಹ ಬಿಜೆಪಿ ಸರ್ಕಾರ ಇದನ್ನ ಬದಲಾಯಿಸಿ ವಿಬಿ ರಾಮ್ಜಿ ಕಾಯ್ದೆ ಮಾಡಿರುವುದು ಖಂಡನೀಯ. ಇದು ಸಂವಿಧಾನಕ್ಕೆ ವಿರುದ್ಧವಾಗಿ ಈ ಕಾಯ್ದೆಯನ್ನ ಮಾಡಿದ್ದಾರೆ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಯೋಜನೆಗೆ ವಿರುದ್ಧವಾಗಿದೆ. ಕೂಡಲೇ ಕೇಂದ್ರ ಸರ್ಕಾರ ವಿಜಿ ರಾಮ್ಜಿ ಕಾಯ್ದೆಯನ್ನು ರದ್ದುಪಡಿಸಿ ಮನರೇಗಾ ಯೋಜನೆಯನ್ನ ಮರುಸ್ಥಾಪನೆ ಮಾಡಬೇಕು, ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಕಾನಹೊಸಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುಮಾರಗೌಡರು, ಕೂಡ್ಲಿಗಿ ಎಪಿಎಂಸಿ ಅಧ್ಯಕ್ಷ ಬೋಸಯ್ಯ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಹಮ್ಮದ್ ಜಿಲಾನ್, ಎಪಿಎಂಸಿ ಉಪಾಧ್ಯಕ್ಷ ಮಹದೇವಣ್ಣ, ಮುಖಂಡರು ಆದ ಪೇಪರ್ ಸೂರಯ್ಯ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿ ರಾಮಚಂದ್ರಪ್ಪ, ಬೋಸೆಬಾಲಯ್ಯ, ಜಿ ಓಬಣ್ಣ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಜಿ ಪಾಪನಾಯ್ಕ, ಗುಡ್ಡದ ಬೋಸಯ್ಯ, ಆರ್ಎಸ್ಎಸ್ಎನ್ ಅಧ್ಯಕ್ಷ ಜಗದೀಶ್, ನಿವೃತ್ತಿ ಇಒ ಬಸಣ್ಣ, ನಿವೃತ್ತ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ತಳವಾರ್ ಶರಣಪ್ಪ, ಫೋಟೋ ಸಿದ್ಲಿಂಗಣ್ಣ, ಬಣವಿಕಲ್ಲು ಎಂ ಸ್ವಾಮಿ, ಭೋಮಣ್ಣ, ಅಜ್ಜನೇಗೌಡರು, ಸೂರ್ಯಪ್ರಕಾಶ್, ಸಿಡೇಗಲ್ಲು ನಾಗೇಶ್, ವೆಂಕಟೇಶ್ ನಾಯ್ಯ, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಘವೇಂದ್ರ ಸಿರಿ ಮತ್ತಿತರರು ಹಾಜರಿದ್ದರು. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.